ಈಗ ಅಂದು ಇಂದು ಮುಂದು ತುಂಬಾ ದೊಡ್ಡ ಸ್ಪ್ಯಾನ್ ಅದು, ಆಲ್ಮೋಸ್ಟ್ 1 ಶತಮಾನದ ಸ್ಪ್ಯಾನ್. ಇದರಲ್ಲಿ ಬಹಳ ಮುಖ್ಯವಾದ ಏನು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಂದು ಅಂದ್ರೆ ಅದು ರಿವೈಂಡ್ ಬಟನ್ ರೀ, ರಿವೈಂಡ್ ಬಟನ್. ಮುಂದು ಅಂದ್ರೆ ಅದು ಫಾಸ್ಟ್ ಫಾರ್ವರ್ಡ್ ಬಟನ್. ಬಟ್ ಇಂದು ಇದೆಯಲ್ಲ ಅದು ಪ್ಲೇ. ಫಾಸ್ಟ್ ಫಾರ್ವರ್ಡ್ ರಿವೈಂಡ್ ಅನ್ನೋದು ಇದೆಯಲ್ಲ, ಹಿಂದಿಂದು ಅನ್ನೋದು ಅದನ್ನ ನಾವು ನೆನಪು, ಅದನ್ನ ನಾವು ಸಂಭ್ರಮಿಸಬಹುದು, ಅದರಿಂದ ಸ್ಫೂರ್ತಿ ತಗೋಬಹುದು. ಮುಂದು ಅನ್ನೋದು ಅದು ಒಂದು ಬೆಳಕಿನ ಭರವಸೆ, ಅದು ನಿರೀಕ್ಷೆಗಳು, ಕನಸು. ಬಟ್ ಪ್ಲೇ ಬಟನ್ ಇದೆಯಲ್ಲ, ಇಂದು ಇದೆಯಲ್ಲ, ಏನೇ ಬದಲಾವಣೆ ಆಗ್ಬೇಕಾದ್ರೂ ಅದು ಹಿಂದಾಗ್ಬೇಕು, ನಮ್ಮಿಂದ ಆಗ್ಬೇಕು, ಈಗಾಗ್ಬೇಕು. ಅದೇ ಸತ್ಯ. ಸೊ ವಾಟ್ ಇಸ್ ದ ಬೇಸಿಸ್? ಇದೆಲ್ಲದರ ಮಧ್ಯೆ ಅಂದು ಇಂದು ಮುಂದು ಸರ್ವಕಾಲಕ್ಕೂ ಮುಖ್ಯವಾದದ್ದು ಯಾವುದು ಅಂತ ಯೋಚನೆ ಮಾಡಿದ್ರೆ, ಈಗ ಪ್ಲೇ ಬಟನ್ ಒತ್ತೀವಲ್ಲ ರೀ, ಆ ಸಂಗೀತ ಬರುತ್ತಲ್ಲ, ಅದು ಬಹಳ ಇಂಪಾದ ಸಂಗೀತವಾಗಿರ್ಬೋದು, ಅಥವಾ ಸುಮಾರಾದ ಸಂಗೀತವಾಗಿರ್ಬೋದು, ಅಥವಾ ಬಹಳ ಕೆಟ್ಟ ಸಂಗೀತ ಇರ್ಬೋದು. ಏನ್ ಮ್ಯಾಟರ್ ಆಗುತ್ತೆ? ನೀವು ಆಯ್ಕೆ ಮಾಡಿದ್ರಲ್ಲ ಕ್ಯಾಸೆಟ್. ಸೊ ಮ್ಯಾಟರ್ ಆಗೋದು ಅಂದು ಇಂದು ಮುಂದು ಆಯ್ಕೆ. ಅಂದ್ರೆ ಆ ನಿರ್ದೇಶಕ ಯಾವ ಕಥೆಯನ್ನ ಆಯ್ಕೆ ಮಾಡ್ಕೊಂಡ, ಆ ಕ್ಯಾಮರಾಮನ್ ಯಾವ ಶಾಟ್ ಅನ್ನ ಇಡಬೇಕು ಅಂತ ಆಯ್ಕೆ ಮಾಡ್ಕೊಂಡ, ಆ ನಿರ್ಮಾಪಕರು ಈ ನಿರ್ದೇಶಕನ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಆ ವಿತರಕರು ಈ ಥಿಯೇಟರ್ ಇಲ್ಲಿ ರಿಲೀಸ್ ಆಗ್ಬೇಕು, ಈ ದಿನ ರಿಲೀಸ್ ಆಗ್ಬೇಕು ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರು. ಈ ಆಯ್ಕೆಗಳಿದೆಯಲ್ಲ, ಫೈನಲಿ ಮ್ಯಾಟರ್ ಆಗೋದು ಅದು ದ ಕ್ರಿಯೇಟಿವ್ ಚಾಯ್ಸ್. ಒಬ್ಬ ಡೈರೆಕ್ಟರ್, ಒಬ್ಬ ಆಕ್ಟರ್ ನ ಅದು ಜಾಸ್ತಿ ಆಯ್ತಪ್ಪ, ಸ್ವಲ್ಪ ಕಮ್ಮಿ ಮಾಡು, ದಟ್ ಇಸ್ ಗುಡ್ ಅಂತ ಫಿಕ್ಸ್ ಆಗ್ತಾರಲ್ಲ, ಆ ನಿರ್ಧಾರ ತಗೊಳ್ತಾರಲ್ಲ, ದಟ್ ಕ್ರಿಯೇಟಿವ್ ಡಿಸಿಷನ್ ಆಫ್ ದ ಕ್ರಿಯೇಟಿವ್ ಪರ್ಸನ್ is the base for everything. ಒಂದು ಫಿಲ್ಮ್ ಸೂಪರ್ ಹಿಟ್ ಆಗಿದೆ ಅಂದ್ರೆ ಅದು ಕಾರಣ ಆ ಕ್ರಿಯೇಟಿವ್ ಪರ್ಸನ್ ಆಯ್ಕೆ, ಆ ನಿರ್ಧಾರಗಳೆಲ್ಲ ಸೇರಿ ಒಂದು ಚಿತ್ರ ಆಗುತ್ತೆ. ಆ ನಿರ್ಧಾರ ನಾವು ಹೇಗೆ ಡಿಸೈಡ್ ಮಾಡ್ತೀರಿ? ಆ ನಿರ್ಧಾರ ಕಾರಣ ಏನು? ಅದು ಆ ವ್ಯಕ್ತಿಯ ಟೇಸ್ಟ್, ಆ ವ್ಯಕ್ತಿಯ ಅಭಿರುಚಿ, ಆ ವ್ಯಕ್ತಿಯ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟ್ ಸಿಂಕ್ ಆದಾಗ ಆಡಿಯನ್ಸ್ ಇರುವಂತ ನಿರೀಕ್ಷೆ, ಆಡಿಯನ್ಸ್ಗೆ ಇರುವಂತ ರಹಸ್ಯವಾದ ಹಂಬಲಗಳು, ಅದಕ್ಕೆ ಈ ನಿರ್ದೇಶಕ ಅಥವಾ ನಿರ್ಮಾಪಕ ಅಥವಾ ಆರ್ಟಿಸ್ಟ್ ಅವರ ಡಿಸಿಷನ್ ಮ್ಯಾಚ್ ಆದಾಗ ಅದು ಸೂಪರ್ ಹಿಟ್ ಆಗುತ್ತೆ. ಅದೇ ಅವತ್ತು ಆಗಿರೋದು, ಇವತ್ತು ಆಗಿರೋದು, ಮುಂದೇನು ಅಷ್ಟೇ ಆಗೋದು. ಹಾಗಾಗಿ ಮ್ಯಾಟರ್ ಆಗೋದೇನು ಗೊತ್ತಾ ಸರ್? ಆ ಕ್ರಿಯೇಟಿವ್ ಪರ್ಸನ್ ನಿರ್ಧಾರ, ಆ ಕ್ರಿಯೇಟಿವ್ ಚಾಯ್ಸ್ ಒಂದು. ಇನ್ನೊಂದು ಅಂದು ಇಂದು ಮುಂದು ಯಾವತ್ತೂ ಮ್ಯಾಟರ್ ಆಗೋದು ಇನ್ನೊಂದು ವಿಷಯ. ಕಗ್ಗದಲ್ಲಿ ಬಹಳ ಚೆನ್ನಾಗಿ DVG ಅವರು, ಒಂದು ಎಲೆ ಹಸಿರಾಗಿದೆ, ಈ ಹಸಿರ ಕಾರಣ ಏನು? ಆ ಬೆಳಕ, ಆ ನೀರ, ಆ ಮಣ್ಣ, ಅಥವಾ ನೀನ ಅಂತ ಕೇಳ್ತಾರೆ. ಅಂದ್ರೆ ಪ್ರೇಕ್ಷಕ ನೀನಿಲ್ಲ ಅಂದ್ರೆ ಆ ಎಲೆ ಹಸಿರಾಗಿದ್ರೇನು, ಕೆಂಪಾಗಿದ್ರೇನು, ಹಳದಿ ಆಗಿದ್ರೇನ್ರಿ, ಮ್ಯಾಟರ್ ಆಗೋದು ನೋಡುಗ, ಕೇಳುಗ, ಆಡಿಯನ್ಸ್. ಅಂದು ಇಂದು ಮುಂದು ಆ ಆಡಿಯನ್ಸ್ ಇಲ್ಲ ಅಂದ್ರೆ, ಪ್ರೇಕ್ಷಕ ಇಲ್ಲ ಅಂದ್ರೆ ನಾವ್ ಏನ್ ಕ್ರಿಯೇಟ್ ಮಾಡಿ ಏನ್ರಿ ಯೂಸು? ಹಾಗಾಗಿ ಎರಡನೇ ಮಹಾಶಕ್ತಿ ಅಂದ್ರೆ ಆಡಿಯನ್ಸ್, ಕನ್ನಡ ಚಿತ್ರ ರಸಿಕ. ಹಾಗಾಗಿ ಈ ಎರಡು ಫೋರ್ಸಸ್ ನಾವು ರೆಸ್ಪೆಕ್ಟ್ ಮಾಡ್ತಾನೆ ಹೋಗ್ಬೇಕು. ಅಂದು ನಾವೆಲ್ಲ ಬಾಲ್ಯದಲ್ಲಿ, ಇವತ್ತಿಗೂ ನಾನು ನೋಡಿದಂತ ಮೊದಲನೇ ಚಿತ್ರ ಭೂತೈ ನಮಗ ಇವು, ಆ ಕೊನೆಯಲ್ಲಿ ಬಂದ ಪ್ರವಾಹ ನಾನು ಇವತ್ತವರೆಗೂ ಮರೆಯಕ್ಕಾಗಲ್ಲ. ಆಮೇಲೆ ನೋಡಿದ ಎರಡನೇ ಚಿತ್ರ ಭಕ್ತ ಕುಂಬಾರ, ಅಣ್ಣವರು ಆ ಕೈಯಲ್ಲಿ ಕತ್ತರಿಸ್ಕೊಂಡಿದ್ದು ವಿಠಲ ಅಂತ ಕಿರ್ಚಿದ್ ಇವತ್ತವರೆಗೂ ನೆನಪಿದೆ ನನಗೆ. ಆತರ ನಮ್ಮೆಲ್ಲರ ಬಾಲ್ಯಗಳನ್ನ ನೆನಪಿಸ್ಕೊಳ್ಳಿ ಸರ್. ನೀವು ಮಾಡಿದಂತ ಚಿತ್ರಗಳು, ಆಕ್ಟ್ ಅದು ಬಿಟ್ಟಾಕ್ಬಿಡಿ. ನಿಮ್ಮ ಬಾಲ್ಯದಲ್ಲಿ ನೀವು ನೋಡಿದಂತ ಚಿತ್ರಗಳು ಇವತ್ತವರೆಗೂ ನಿಮ್ ತಲೆಯಲ್ಲಿ ಫಿಕ್ಸ್ ಆಗಿರುತ್ತಲ್ಲ, ಒಂದು ಫ್ರೇಮ್, ಒಂದು ಬ್ಯೂಟಿಫುಲ್ ಥಾಟ್, ಒಂದು ಅಭಿನಯ, ಒಂದು ಡೈಲಾಗ್. ಅದು ಇಲ್ಲ ಅಂದ್ರೆ ನಿಮ್ ಬಾಲ್ಯ ಏನಾಗ್ತಿತ್ತು ಸರ್? ನನ್ ಬಾಲ್ಯ ಏನಾಗ್ತಿತ್ತು ಸಿನಿಮಾ ಇಲ್ಲ ಅಂದ್ರೆ? ಅದು ಬರೀ ಜಾಮೆಟ್ರಿ ಬಾಕ್ಸ್, ಒಂದು ರಬ್ಬರ್ ಬಾಲ್ ಅಷ್ಟೇ. ಈ ಜಾಮೆಟ್ರಿ ಬಾಕ್ಸ್, ರಬ್ಬರ್ ಬಾಲ್ ನ ದಾಟಿ ನನಗೆ ನಾರದಾನ ತೋರಿಸಿದ್ದು ಸಿನಿಮಾ, ನನಗೆ ಹಿಮಾಲಯನ ತೋರಿಸಿದ್ದು ಸಿನಿಮಾ, ನನಗೆ ಒಂದು ಸುಂದರವಾದ ಹುಡುಗಿಯನ್ನ ಕ್ಲೋಸ್ ಅಪ್ ಅಲ್ಲಿ ತೋರಿಸಿದ್ದು ಸಿನಿಮಾ. ಈ ಎಲ್ಲ ಅನುಭವಗಳು ನಮಗೆ ಸಿಕ್ಕಿದ್ದ ಕಾರಣನೇ ಈ ಮಾಯೆ ಸಿನಿಮಾ. ಆ ಅಂದಿನ ಸಿನಿಮಾ ನಮಗೆ ಕೊಟ್ಟಿದ್ದ ಅದುರಿ. ಎಲ್ಲದಕ್ಕಿಂತ ಮುಖ್ಯ ಎಸ್ಕೇಪಿಸಮ್. ನಮ್ಮ ರೊಟೀನ್, ನಮ್ಮ ದಿನಚರ ಮಧ್ಯೆ ಒಂದು ಎಸ್ಕೇಪ್ ಸಿಕ್ಕಿದ್ದು ಅಂದ್ರೆ ಸಿನಿಮಾದಿಂದ. ಎರಡನೇದು, ಅಂದಿನ ಸಿನಿಮಾ 1934 ಸರ್. 1934 ಅಲ್ಲಿ ಶುರುವಾಗಿದೆ. ಏಕೀಕರಣ ಆಗಿದ್ ಯಾವಾಗ? ದಶಕಗಳಾದ್ಮೇಲೆ. ಏಕೀಕರಣ ಆಗಕ್ ಮುಂಚೆ
ಕನ್ನಡಿಗರೆಲ್ಲರನ್ನೂ ಒಂದುಗೂಡಿಸಿದಂತ ಶಕ್ತಿ ಅಂದ್ರೆ ಕನ್ನಡ ಚಿತ್ರರಂಗ. ಆ ಅದ್ಭುತವಾದ ಕೆಲಸ ಆಗಿದ್ದು ಅಂದಿನ ಸಿನಿಮಾದಿಂದ, ನಮ್ಮ ಹಿರಿಯರಿಂದ. ಮೂರನೇದು, ಇವತ್ತು ನಾವೆಲ್ಲ ಸಿನಿಮಾ ಮಾಡ್ತಾ ಇದೀವಲ್ಲ, ಅಷ್ಟು ಜನ ಸಿನಿಮಾ ಮಾಡ್ತಿದೀವಲ್ಲ, ಅದಕ್ಕೆಲ್ಲ ಕಾರಣ ಏನು? ಆ ಹಿರಿಯರು ಸರ್, ಆ ನಟರು, ಆ ನಿರ್ದೇಶಕರು, ಆ ನಿರ್ಮಾಪಕರು, ಆ ಅನುಭವ, ಅದರಲ್ಲಿ ನಾವು ಕಲಿತಂತ ವಿಷಯಗಳನ್ನ ನಮ್ಮ ಧ್ವನಿಯನ್ನ ಮಿಕ್ಸ್ ಮಾಡಿದ್ವಿ, ನಮ್ಮ ಚಿತ್ರಗಳಾಗಿ, ಇಂದಿನ ಚಿತ್ರಗಳಾಗಿ ಆಗ್ತಿದೆ ಅಷ್ಟೇ. ಈ ಇಂದಿನ ಚಿತ್ರಗಳು ಎಲ್ಲದಕ್ಕೂ ಕಾರಣ ಅಂದಿನ ಆ ಚಿತ್ರಗಳು, ಆ ಹಿರಿಯರು. ಅದು ಅಂದು ಅಂದ್ರೆ ನೆನ್ಸ್ಕೊಳ್ಳಿ ಸರ್, ಆ ನಟರು, ಒಬ್ಬ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು ನಟರು. ಈ ಕಡೆ ನಟಿಯರು ಲಕ್ಷ್ಮೀಬಾಯಿಂದ ಶುರು ಮಾಡ್ತೀರಾ, ಹರಿಣಿ ಅವರು, ಮುಂದೆ ಇದ್ದಂತ ಎಲ್ಲಾ ಶ್ರೇಷ್ಠರು, ಭಾರತೀಯವರು, ಕಲ್ಪನೆ, ಜಯಮಹಲ್ ಅವರು, ಎಷ್ಟು ಜನ, ಎಲ್ಲರ ಹೆಸರು ಹೇಳಕ್ಕೆ ಆಗಲ್ಲ. ನಿರ್ದೇಶಕರು, ನಿರ್ಮಾಪಕರು, ಒಬ್ಬರಿಂದ ಒಬ್ಬರು ಕೊಡುಗೆ, ನಿರ್ಮಾಪಕರು, ವಿತರಕರು, ಸಣ್ಣ ನಯಂತರದು. ಈ ಇಡೀ ಇದೊಂದು ಬಿಲ್ಡಿಂಗ್ ಅಂತ ನೀವು ಅನ್ಕೊಂಡ್ರೆ ಚಿತ್ರರಂಗ, ಒಂದೊಂದು ಇಟಿಕೆ ಒಬ್ಬೊಬ್ರು ಚಿತ್ರರಂಗದಲ್ಲಿ ದುಡಿದಂತ ಪ್ರತಿಯೊಬ್ರು, ಆ ಮೇಕಪ್ ಅಲ್ಲಿ ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು, ಡ್ರೈವರ್ ಇರ್ಬೋದು, ಆ ಪ್ರೇಕ್ಷಕನ್ನ ಮನೆಯಿಂದ ಕರ್ಕೊಂಡ್ಬಂದು ವಾಪಸ್ ಮನೆಗೆ ಹೋಗ್ಬಿಡ್ತಾರಲ್ಲ ಆಟೋ ಡ್ರೈವರ್, ಅಲ್ಲಿವರೆಗೂ ಆ ಚೈನ್ ಇರುತ್ತೆ. ಆ ಚೈನ್ ಅಲ್ಲಿ ನಾವು ಸೇವೆ ಸಲ್ಲಿಸಿದಂತ ಎಲ್ರಿಗೂ, ಎಲ್ಲಾ ಹಿರಿಯರಿಗೂ, ಅಂದಿನ ಎಲ್ಲಾ ಹಿರಿಯರಿಗೂ ನಮ್ಮ ನಮನ ಸಲ್ಲೇಬೇಕು. ನಾವಾಗಿ ಕಾರಣ ಅವರು ಅಂದು.